ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಆಧಾರ್ ಕಾರ್ಡ್ ಅನ್ನು ಹೊಂದಿರುವಂತಹ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಸರ್ಕಾರದ ಕಡೆಯಿಂದ ಒಂದು 5 ಹೊಸ ರೂಲ್ಸ್ ಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಅಂತ ಅನ್ಬೋದು. ಅಂತಂದ್ರೆ ಹೊಸ ವರ್ಷಕ್ಕೆ 2025ಕ್ಕೆ ನಿಮಗೆ 5 ಹೊಸ ರೂಲ್ಸ್ ಗಳು ಬಂದಿದೆ. ಸೊ ಈ ಒಂದು ರೂಲ್ಸ್ ನ ನೀವು ಏನಾದರೂ ಫಾಲೋ ಮಾಡಲಿಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಸರ್ಕಾರದ ಕಡೆಯಿಂದ ಯಾವುದೇ ಒಂದು ಬೆನಿಫಿಟ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಹಾಗಿದೆ ಆ ಒಂದು 5 ರೂಲ್ಸ್ ಗಳು ಏನು ಅನ್ನೋದನ್ನ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಯಾಕೆಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಫೇಸ್ಬುಕ್ ಪೇಜ್ ಅಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಗೆ ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಇವಾಗ ಆಧಾರ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ಪ್ರತಿಯೊಂದು ನಮ್ಮ ಕೆಲಸ ಕಾರ್ಯಗಳು ಎಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್ ಇರಲೇಬೇಕು. ಸೊ ಹಾಗಾಗಿ ಆಧಾರ್ ಕಾರ್ಡ್ ಮೇಲೆ 2025ಕ್ಕೆ ಏನ್ ಕಾಲಿಟ್ಟಿದ್ವಿ. ಸೊ ಈ ಒಂದು 25ರಲ್ಲಿ ಒಂದು 5 ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ರು ಕೂಡ ಇದನ್ನ ಫಾಲೋ ಮಾಡಲೇಬೇಕು. ಸೊ ಫಾಲೋ ಮಾಡಿ ಅವರು ಏನಾದ್ರೂ ನಿಮ್ದು ಸರಿ ಇದೆ, ಆಧಾರ್ ಕಾರ್ಡ್ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನಿಮ್ಗೇನು ಪ್ರಾಬ್ಲಮ್ಸ್ ಇಲ್ಲ. ಬಟ್ ಈ ನಾನು ಏನು 5 ಕಂಡೀಷನ್ಸ್ ನ ಹೇಳ್ತೀನಿ, ಸೊ ಇದನ್ನ ಯಾವ್ದು ಒಂದು ಮಾಡಿಲ್ಲ ಅಂತಂದ್ರೂ ಕೂಡ ನಿಮ್ಗೆ ಬದುಕಿನ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುತ್ತೆ ಅಂತಾನೆ ಹೇಳ್ಬೋದು. ಅಂತ ಅಂದ್ರೆ ನಿಮ್ಗೆ ಯಾವುದೇ ಒಂದು ಕಾರ್ಯಗಳು ನಡೆಯೋದಿಲ್ಲ ಮುಂದೆ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ಇದರಲ್ಲಿ 5ರಲ್ಲಿ ಯಾವ್ದಾದ್ರು ಒಂದನ್ನು ಕೂಡ ನೀವು ಮಾಡಿಲ್ಲ ಅಂತ ಅಂದ್ರೆ ಮಿಸ್ ಮಾಡದೆ ನೀವು ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಇವಾಗ ಮೊದಲನೇದಾಗಿ ಯಾವ್ದನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದು ಕಡ್ಡಾಯ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಇವಾಗ ಆಧಾರ್ ಕಾರ್ಡ್ ನಿಮ್ ಬ್ಯಾಂಕ್ ಖಾತೆ ಓಪನ್ ಮಾಡಿದ್ರೆ ಅದಕ್ಕೂ ಕೂಡ ಲಿಂಕ್ ಮಾಡಿರ್ಬೇಕು. ಅದಾದ್ಮೇಲೆ ರೇಷನ್ ಕಾರ್ಡ್ಗೂ ಲಿಂಕ್ ಆಗಿರ್ಬೇಕು. ಜೊತೆಗೆ ನಿಮ್ಗೆ ಪ್ಯಾನ್ ಕಾರ್ಡ್ಗೂ ಕೂಡ ಲಿಂಕ್ ಆಗಿರ್ಬೇಕು. ಅದಲ್ಲದೆ ನೀವು ಯಾವುದೇ ಒಂದು ವೆಹಿಕಲ್ಸ್ ಪರ್ಚೇಸ್ ಮಾಡೋದಾಗಿರ್ಲಿ, ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಇಲ್ಲಿ ಏನಾಗುತ್ತೆ, ಆಧಾರ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಏನು ನಿಮಗೆ ಡಾಕ್ಯುಮೆಂಟ್ಸ್, ಮೇನ್ ಡಾಕ್ಯುಮೆಂಟ್ಸ್ ಗಳು ಏನಿರುತ್ತೆ ಅಲ್ವಾ, ಸೊ ಪ್ರತಿಯೊಂದಕ್ಕೂ ಕೂಡ ನೀವು ಆಧಾರ್ ಲಿಂಕ್ ಮಾಡೋದು ಕಡ್ಡಾಯ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಯಾವುದೇ ಒಂದು ಡಾಕ್ಯುಮೆಂಟ್ಸ್ಗೆ ನೀವು ಒಂದು ಲಿಂಕ್ ಅನ್ನ ಮಾಡಿಲ್ಲ ಅಂತಂದ್ರೆ ನೀವೇನೇ ಅದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಎರಡನೇದಾಗಿ ಆಧಾರ್ ಕಾರ್ಡ್ ಸರಿಯಾಗಿ ವೆರಿಫೈ ಆಗಿಲ್ಲ ಅಂತ ಅಂದ್ರೆ ನಿಮ್ಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಯಾವುದೇ ಒಂದು ಸೌಲಭ್ಯಗಳು ಸಿಗೋದಿಲ್ಲ. ಅಂತ ಅಂದ್ರೆ ನಿಮ್ಗೆ ವೆರಿಫೈಡ್ ಆಗಿಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದಾಗಿರ್ಬೋದು, ನಿಮ್ಗೆ ಪೆನ್ಷನ್ ಬರ್ತಿದ್ರೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ನೀವು ಗ್ಯಾಸ್ ಅನ್ನ ಪಡ್ಕೊಳ್ತಾ ಇರ್ತೀರಾ, ಸೊ ಗ್ಯಾಸ್ ಆಗಿರ್ಬೋದು, ಪ್ರತಿಯೊಂದು ಮನೆಗೆ ಏನೆಲ್ಲ ತರ್ತೀವಿ ಎಲ್ಲದಕ್ಕೂ ಕೂಡ ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಒಂದು ಬೆನಿಫಿಟ್ ಗಳಿಗೆ ಎಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲೇಬೇಕು. ಸೊ ಸಬ್ಸಿಡಿಗಳು ಕೊಡ್ತಿರ್ತಾರೆ ಅಲ್ವಾ ಇವಾಗ ಗೌರ್ಮೆಂಟ್ ಕಡೆಯಿಂದ, ಸೊ ಆ ಒಂದು ಸಬ್ಸಿಡಿಗಳು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ವೆರಿಫೈ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಮೂರನೇದಾಗಿ ನೀವು ಬಯೋಮೆಟ್ರಿಕ್ ಅನ್ನ ಕೊಟ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಂಡಿರ್ಬೇಕು. ಬಯೋಮೆಟ್ರಿಕ್ ಅಂತ ಅಂದ್ರೆ ನಿಮ್ಮ ಹೆಬ್ಬೆರಳನ್ನ ಗುರುತನ್ನ ಕೊಟ್ಬಿಟ್ಟು ಬಯೋಮೆಟ್ರಿಕ್ ಅನ್ನ ಕೊಟ್ಬಿಟ್ಟು ನೀವು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕಾಗುತ್ತೆ. ಅಂತ ಅಂದ್ರೆ ಇವಾಗ ಮಾಡಿಸಿಲ್ಲ ಅಂತಂದ್ರೆ ನೀವು ಹೋಗ್ಬಿಟ್ಟು ಆಧಾರ್ ಕ್ಯಾಟಗರಿ ಸೆಂಟರ್ ಗಳು ಏನಿರುತ್ತೆ ಅಲ್ವಾ, ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವು ಆಧಾರ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಅಪ್ಡೇಟ್ ಅನ್ನ ಮಾಡಿಸ್ಕೋಬಹುದು. ನೆಕ್ಸ್ಟ್ ನಾಲ್ಕನೇದಾಗಿ ದುರುಪಯೋಗಕ್ಕೆ ಕಠಿಣ ಶಿಕ್ಷೆ ಅಂತ ಹೇಳಿದ್ದಾರೆ. ಅಂತ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಬೇರೆಯವರ ಆಧಾರ್ ಕಾರ್ಡ್ ಅನ್ನ ನೀವು ಏನಾದ್ರು ಯೂಸ್ ಮಾಡ್ಕೊಂಡು ಬೇರೆ ಏನಕ್ಕಾದ್ರೂ ಕೆಲಸಕ್ಕೆ ಉಪಯೋಗಿಸ್ಕೊಂಡು ನೀವೇನಾದ್ರೂ ಸಿಗಾಕೊಂಡ್ರಿ ಅಂತ ಅಂದ್ರೆ ಕಠಿಣವಾದ ಶಿಕ್ಷೆಗೆ ನೀವು ಗುರಿ ಆಗ್ತೀರಾ ಅಂತಾನೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂತ ಅಂದ್ರೆ ಅರೆಸ್ಟ್ ಆಗುವಂತಹ ಚಾನ್ಸಸ್ ಗಳು ಕೂಡ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ನೇದಾಗಿ ಆಧಾರ್ ಅಪ್ಡೇಟ್ ಮಾಡಿರ್ಲೇಬೇಕು. ಅಂತ ಅಂದ್ರೆ ಆಧಾರ್ ಅಪ್ಡೇಟ್ ಅಂತ ಅಂದ್ರೆ ಇಲ್ಲಿ ನಿಮ್ಮ ವಿಳಾಸ ಚೇಂಜ್ ಮಾಡೋದಾಗಿರ್ಬೋದು, ನಿಮ್ಮ ಹೆಸರುಗಳಾಗಿರ್ಬೋದು, ಸೊ ಯಾವುದೇ ಒಂದು ಅಡ್ರೆಸ್ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ಚೇಂಜ್ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಆದಷ್ಟು ಬೇಗ ಮಾಡಿಸ್ಕೋಬೇಕಾಗುತ್ತೆ. ಯಾಕೆಂತ ಅಂದ್ರೆ ಆಲ್ರೆಡಿ ಅಪ್ಡೇಟ್ ಮಾಡಿಸೋದಕ್ಕೋಸ್ಕರ ಇಲ್ಲಿ ಏನಂತ ಅಂದ್ರೆ 10 ವರ್ಷದಿಂದ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಅಂತವ್ರು ಬೇಗ ಮಾಡಿಸ್ಕೊಳ್ಳಿ ಅಂತ ಮೊದಲೇ ಹೇಳಿದ್ರು. ಇನ್ನೂ ಕೂಡ ಕೆಲವೊಬ್ರು ಮಾಡಿಸ್ಕೊಂಡಿಲ್ವಂತೆ. ಸೊ ಅಂತವ್ರ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ನಿಮ್ಗೆ ಯಾವುದೇ ರೀತಿಯಾದಂತಹ ಬೆನಿಫಿಟ್ ಗಳು ಸಿಗೋದಿಲ್ಲ ಅಂತಾನೆ ಇಲ್ಲಿ ಹೇಳ್ಬೋದು. ನಿಮ್ಗೆ ಏನಾದ್ರು ಅಡ್ರೆಸ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು, ನೇಮ್ ಆಗಿರ್ಬೋದು, ವಿಳಾಸ ಆಗಿರ್ಬೋದು, ಸೊ ಯಾವುದೇ ಇದ್ರೂ ಕೂಡ ನೀವು ಬೇಗ ಮಾಡಿಸ್ಕೊಳ್ಳಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು 5 ಅಪ್ಡೇಟ್ ಗಳಲ್ಲಿ ನೀವು ಯಾವುದೇ ಒಂದು ಕೆಲಸ ಮಾಡಿಸಿಲ್ಲ ಅಂತಂದ್ರೂ ಬೇಗ ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.